ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಗ್ಸಿಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಮೆಂತ್ಯ ಚಿತ್ರಾನ್ನ ಹೇಗೆ ಮಾಡೋದು, ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಫಸ್ಟಿಗೆ ಚಿತ್ರಾನ್ನ ಮಾಡಬೇಕು ಅಂದರೆ ರೈಸ್ ಬೇಕಲ್ವಾ, ಸೊ ಅದಕ್ಕೆ ನಾನು ರೈಸ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನೋಡಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕಿ, ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕಿ. ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ, ಒಳ್ಳೆ ಫ್ರೆಶ್ ಆಗಿದೆ ಸೊಪ್ಪು. ಫ್ರೆಶ್ ಸೊಪ್ಪಿತ್ತಂದರೆ ಚೆನ್ನಾಗಿರುತ್ತೆ ಇನ್ನೂ ಚಿತ್ರಾನ್ನ. ಈಗ ನೀವು ಇನ್ನೂ ಟೊಮೆಟೊ ಚಿತ್ರಾನ್ನ, ಈರುಳ್ಳಿ ಚಿತ್ರಾನ್ನ ಈ ಥರ ಮಾಡಿರ್ತೀರಲ್ವ, ಇದು ಬೆಳಗ್ಗೆ ತಿಂಡಿಗೆ ಅಥವಾ ನೈಟ್ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ಜಲ್ದಿ ಆಗುವಂಥ ಒಂದು ಚಿತ್ರಾನ್ನ ಇದು. ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋದು ಇದು ಸೊಪ್ಪು. ನಾನು ಮಿಕ್ಸಿ ಮಾಡ್ಕೋಬೋದು, ಬಟ್ ಮಿಕ್ಸಿ ಮಾಡ್ಕೊಂಡ್ರೆ ಏನಾಗುತ್ತೆ, ಪೂರ ಅದು ಸೊಪ್ಪು ಸಿಗೋದೇ ಇಲ್ಲ, ಪೂರ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತಲ್ಲ. ಅದಕ್ಕೆ ಮಿಕ್ಸಿ ಮಾಡ್ಕೋಬಾರ್ದು, ಈ ಥರ ಸಣ್ಣದಾಗಿ ಹೆಚ್ಕೊಂಡೇ ಹಾಕ್ಕೋಬೇಕು. ನೋಡಿ ಅದಕ್ಕೆ ನಾನು 2 ಟೊಮೆಟೊ ಮತ್ತು ಖಾರದ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಚಳಿಗಾಲ ಇರೋದ್ರಿಂದ, ಚಳಿಗಾಲಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಖಾರ ತಿನ್ನಬೇಕು ಅನಿಸುತ್ತೆ. ಸೊ ಈ ಥರ ಬಿಸಿ ಬಿಸಿ ರೈಸ್ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೊಂದಿಷ್ಟು ತಿನ್ನಬೇಕು ಅನಿಸುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ನಾನು 4 ಇಲ್ಲ 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಖಾರದ ಹಸಿಮೆಣಸಿನ್ಕಾಯಿ. ಅವು ನೀವು ಖಾರ ತಿನ್ನಲ್ಲ ಅಂತಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೋದು. ಈ ಹಸಿರು ಮೆಣಸಿನ್ಕಾಯಿ ಏನಂದರೆ ತುಂಬ ಖಾರದಿದು, ಪಚ್ಚಿ ಕಲರ್ ಇರುತ್ತಲ್ವ ಇದು. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಗಾತ್ರದಷ್ಟು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ ಜೀರಿಗೆ ಹಾಕ್ಕೊಳ್ತೀನಿ, ಹಸಿಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣಿನಲ್ಲಿನೇ ಚೆನ್ನಾಗಿ ಆ ಖಾರ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತಂದರೆ ಆಮೇಲೆ ಹಾಗೆ ಅದು ಅನ್ನದ ಜೊತೆ ತಿಂದಾಗ ಜಾಸ್ತಿ ಖಾರ ಅನಿಸೋದಿಲ್ಲ, ತುಂಬ ರುಚಿಯಾಗಿ ಅನಿಸುತ್ತೆ ಆವಾಗ. ನೋಡಿ ಎಣ್ಣಿನಲ್ಲೇ ಚೆನ್ನಾಗಿ ಬೆಂದಿದೆ ಇದು. ಒಂದು ಸರಿ ಕೈ ಹಚ್ಕೊಂಡಿರೋಣ ಇದನ್ನು. ಇವಾಗ ಸೊಪ್ಪು ತೊಳೆದಿಟ್ಕೊಂಡು ಹೆಚ್ಕೊಂಡಿದ್ವಲ್ಲ ಚಿಕ್ಕದಾಗಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ತೀನಿ. ತೀರ ಸಣ್ಣದಾಗಿ ಹೆಚ್ಕೊಳ್ಳೋದು ಬೇಡ, ಟೊಮೆಟೊ ಇಷ್ಟಿದ್ರೆ ಸಾಕು. ಅದು ಬೆಂತ ಪೂರ ಕಮ್ಮಿ ಆಗಿಬಿಡುತ್ತೆ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದು ಕಹಿ ಅಂಶ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವ, ಹಾಗೆ ತಿನ್ನಲಿಕ್ಕೆ ಅದಕ್ಕೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಆ ಕಹಿ ಅಂಶ ಎಲ್ಲ ಹೋಗಬೇಕು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ. ನೀವು ಮಾಡ್ತೀರಾ ಅಂತ ತಿಳಿಸಿ, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ಥರ ಮಾಡಿದರೆ ತುಂಬ ಈಸಿ ಆಗುತ್ತೆ, ಆಮೇಲೆ ತುಂಬ ರುಚಿಯಾಗುತ್ತೆ. ಇದಕ್ಕಿನ್ನೂ ನೀವು ಬೇಕಾದರೆ ಗೋಡಂಬಿ ಎಲ್ಲ ಹಾಕೋಬೋದು. ನೋಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ. ಉಪ್ಪು ಹಾಕಿದರೆ ಜಲ್ದಿ ಬೆಂದುತ್ತೆ, ಕಹಿ ಅಂಶ ಜಲ್ದಿ ಹೋಗುತ್ತೆ ಅಂಥೇಳಿ. ಆಮೇಲೆ ಒಗ್ಗರಣೆ ಮಾಡುವಾಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಎಲ್ಲ ಅನ್ನದಲ್ಲಿ ಕಲಿಸುವಾಗ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ನೋಡಿ ಜೀರಿಗೆ ಪೌಡ್ರ್ ಕೂಡ ಹಾಕಿದ್ದೀನಿ. ಹಾಕಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಈ ಥರ ಕಲಿಸ್ತಾನೆ ಇರಬೇಕು, ಚೆನ್ನಾಗಿ ಅದು ಎಣ್ಣೆನಲ್ಲಿನೇ ಬೇಯಬೇಕು. ಆಲ್ಮೋಸ್ಟ್ ಆಗಿದೆ ಇದಕ್ಕೆ. ನೋಡಿ ಎಷ್ಟು ದೊಡ್ಡ ಕಟ್ಟು ಸೊಪ್ಪಿದ್ರೂ ಕೂಡ ಅದಿಷ್ಟೇ ಆಗೋಗ್ಬಿಡುತ್ತೆ. ನೋಡಿ ಇದಕ್ಕೆ ನಾನು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ರುಚಿಯಾಗುತ್ತೆ. ನೋಡಿ ಜೀರಾ ಪೌಡ್ರ್ ಹಾಕಿದ್ನಲ್ವ ಆವಾಗಲೇ, ಇನ್ನೊಂದು ಚೂರು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಮ್ಯಾಗಿ ಪೌಡ್ರ್ ಮಸಾಲ ಕೂಡ ಹಾಕಿದ್ದೀನಿ, ತುಂಬ ರುಚಿಯಾಗುತ್ತೆ ಅದಕ್ಕೋಸ್ಕರ.
ಅದು ಹಾಕೊಳ್ಳಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬೇಕಿದ್ರೆ ಇಷ್ಟೇ ಹಾಕಿದರೆ ಸಾಕು. ಇದಕ್ಕೆ ಜೀರಿಗೆ ಪೌಡ್ರ್ ಹಾಕೋದ್ರಿಂದ ಇನ್ನೊಂದಿಷ್ಟು ಘಮ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅನ್ನ ಕೂಡ ಮಾಡ್ಕೊಂಡಿದ್ನಲ್ಲ, ಈಗ ನೋಡಿ ಇದು ಅನ್ನ ಎಲ್ಲ ಚೆನ್ನಾಗಿ ಉದುರಾಗಿ ಅನ್ನ ಆಗಿದೆ. ಇದನ್ನು ಒಗ್ಗರಣೆ ಜೊತೆ ಕಲಿಸ್ಕೊಂಡ್ಬಿಡ್ತೀನಿ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನೋಡಿ ಈ ಥರ ಕಲಿಸ್ಕೊಂಡು ಬಿಡಬೇಕು ಇದನ್ನು ನೀಟಾಗಿ. ಉಪ್ಪು ಈಗ ಮೇಲೆ ಹಾಕೋದಕ್ಕಿಂತ ಒಗ್ಗರಣೆನಲ್ಲಿ ಹಾಕಿದ್ರಿಂದ ಚೆನ್ನಾಗಿ ಅನ್ನದ ಜೊತೆಗೆ ಚೆನ್ನಾಗಿ ಆಗ್ಬಿಟ್ಟು, ಈಗ ಇದನ್ನು ಸರ್ವ್ ಮಾಡಲಿಕ್ಕೆ ಕೊಡ್ತೀನಿ. ಈಗ ಬನ್ನಿ ಎಲ್ಲರೂ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ತಿನ್ನೋಣ. ಸೊ ಇದ್ರ ಜೊತೆಗೆ ಆಲೂಗಡ್ಡೆ ಬಜ್ಜಿ ಕೂಡ ಮಾಡಿದ್ದೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.